ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದೇ 11ನೇ ತಾರೀಕು ಡಿಸೆಂಬರ್ 11, 2025 ಗುರುವಾರದಂದು ಈ ಸಿನಿಮಾ ತೆರೆಗೆ ಅಪ್ಪಳಿಸಿತ್ತು. ಆರಂಭದಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿತ್ತು. ರಿಲೀಸ್ ಆದ ಬಳಿಕ ಒಂದಿಷ್ಟು ಅಪಪ್ರಚಾರಗಳು ನಡೆಯಿತು. ಹೀಗಾಗಿ ಪ್ರೇಕ್ಷಕರ ಚಿತ್ರಮಂದಿರಕ್ಕೆ ಬರಲೇ ಇಲ್ಲ. ಇವೆಲ್ಲದರ ಮಧ್ಯೆ ಈ ಸಿನಿಮಾ ಹೊಸ ದಾಖಲೆಯನ್ನು ಬರೆದಿದೆ. ದಾಖಲೆ ಅಂತ ಹೇಳಿದ ಕೂಡಲೇ ಎಲ್ಲರೂ ಸಂತೋಷಪಟ್ಟು ಪಟಾಕಿಯನ್ನು ಸಿಡಿಸಬೇಕಾಗಿಲ್ಲ, ಬದಲಾಗಿ ವ್ಯಥೆ ಪಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಡೆವಿಲ್ ಸಿನಿಮಾ ದಾಖಲೆ ಬರೆದಿದ್ದು ಪೈರಸಿಯಲ್ಲಿ. ಈಗಾಗಲೇ ಚಿತ್ರತಂಡ ಸುಮಾರು 10,000ಕ್ಕೂ ಹೆಚ್ಚು ಪೈರಸಿ ಲಿಂಕ್ ಅನ್ನ ಡಿಲೀಟ್ ಮಾಡಿಸಿದೆ. ಜೊತೆಗೆ ಈ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿ ಅಂತ ಕೂಡ ಹೇಳಿದೆ. ಆದರೆ ಯಾರು ಕೂಡ ಚಿತ್ರಮಂದಿರದತ್ತ ಬರ್ತಾ ಇಲ್ಲ. ಕಾರಣ ಅಪಪ್ರಚಾರ, ಮತ್ತೊಂದು ಕಡೆ ಪೈರಸಿ. ಯಾವ ಮಟ್ಟಕ್ಕೆ ಅಂತ ಕೇಳಿದ್ರೆ, ಒಂದು ಮಾಹಿತಿಯ ಪ್ರಕಾರ ಈ ಸಿನಿಮಾ ರಿಲೀಸ್ ಆದ ನೆಕ್ಸ್ಟ್ ಡೇನೆ ಈ ಸಿನಿಮಾದ HD ಪ್ರಿಂಟ್ ಬಂದಿದೆಯಂತೆ. ಹೀಗಾಗಿ ಹೆಚ್ಚಿನವರು ಈ ಸಿನಿಮಾವನ್ನ ಪೈರಸಿಯಲ್ಲೇ ವೀಕ್ಷಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 10,000 ಪೈರಸಿ ಲಿಂಕ್ ಅಂತ ಹೇಳಿದ್ರೆ ಒಂದೊಂದು ಲಿಂಕ್ ಅಲ್ಲಿ ಎಷ್ಟೆಷ್ಟು ಮಂದಿ ಸಿನಿಮಾವನ್ನ ವೀಕ್ಷಣೆ ಮಾಡಿರ್ಬೋದು ಒಮ್ಮೆ ಊಹಿಸಿಕೊಳ್ಳಿ. 10,000 ಪೈರಸಿ ಲಿಂಕ್. ಇದು 10,000 ವಿಡಿಯೋ ಕ್ಲಿಪ್ ಅಲ್ಲ, ಪೈರಸಿ ಲಿಂಕ್. ಒಂದೊಂದು ಪೈರಸಿ ಲಿಂಕಿನಿಂದ ಒಬ್ಬೊಬ್ಬ ನೋಡಿದ್ರು ಕೂಡ 10,000 ಮಂದಿ ವೀಕ್ಷಣೆ ಮಾಡಿದಂತೆ. ಅಂದ್ರೆ ನರ್ತಕಿ ಚಿತ್ರಮಂದಿರದಲ್ಲಿ 10 ಪ್ರದರ್ಶನ. ಇಲ್ಲಿ ನಾವು ಹೇಳ್ತಾ ಇರೋದು ಒಂದೊಂದು ಲಿಂಕಿನಲ್ಲಿ ಒಬ್ಬೊಬ್ಬ ವೀಕ್ಷಣೆ ಮಾಡಿದ್ರೆ ಒಂದೊಂದು ಲಿಂಕ್ನಲ್ಲಿ ಎಷ್ಟು ಮಂದಿ ವೀಕ್ಷಣೆ ಮಾಡಿರ್ಬೋದು. ಕನಿಷ್ಠ ಅಂದ್ರೂ 1,000 ಮಂದಿ ಆದ್ರೂ ವೀಕ್ಷಣೆ ಮಾಡಿಯೇ ಮಾಡ್ತಾನೆ. ಅದು ಕನಿಷ್ಠಕ್ಕಿಂತ ಕನಿಷ್ಠ ಎಷ್ಟು ಮಂದಿ ಪೈರಸಿಯಲ್ಲಿ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿರ್ಬೋದು ಒಮ್ಮೆ ನೀವೇ ಊಹಿಸಿಕೊಳ್ಳಿ. ಇದೇ ಮಂದಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ವೀಕ್ಷಣೆ ಮಾಡಿದ್ರೆ ಸಿನಿಮಾದ ಕಲೆಕ್ಷನ್ ಯಾವ ಮಟ್ಟಕ್ಕೆ ಇರ್ಬೋದು ಅದನ್ನು ಕೂಡ ಒಮ್ಮೆ ಊಹಿಸಿಕೊಳ್ಳಿ. ಚಿತ್ರತಂಡಕ್ಕೆ ಇದರಿಂದಾಗಿ ಆಗಿರುವಂತಹ ನಷ್ಟ ಎಷ್ಟು ಕೋಟಿ, ಇದನ್ನು ಕೂಡ ಒಮ್ಮೆ ಊಹಿಸಿಕೊಳ್ಳಿ. ಅಂದ್ರೆ ಈ ಪೈರಸಿಯಿಂದಾಗಿಯೇ ಈ ಸಿನಿಮಾ ಸೋತಿತಾ ಅಥವಾ ಬಹುದೊಡ್ಡ ಮಟ್ಟದಲ್ಲಿ ಆಗ್ಬೇಕಾದ ಕಲೆಕ್ಷನ್ ಈ ಪೈರಸಿಯಿಂದಾಗಿಯೇ ತಪ್ಪಿ ಹೋಯ್ತಾ? ಇವೆಲ್ಲದರ ಜೊತೆಗೆ ಅಪಪ್ರಚಾರ ಕೂಡ ಆಯ್ತು. ಸಿನಿಮಾ ಹಂಗಿದೆ, ಹಿಂಗಿದೆ, ಹಂಗಿರ್ಬೇಕಿತ್ತು, ಹಿಂಗಿರ್ಬೇಕು ಅಂತ ನಿರ್ದೇಶಕರನ್ನೇ ಓವರ್ಟೇಕ್ ಮಾಡಲಿಕ್ಕೆ ಮತ್ತೊಂದಿಷ್ಟು ಮಂದಿ ಹೋದ್ರು. ಇರ್ಲಿ, ಏನೇನೋ ಆಯ್ತು. ಸಿನಿಮಾ ಅಂತೂ ಏನೋ ಅನ್ಕೊಂಡಿದ್ವಿ, ಇನ್ನೇನೋ ಆಗೋಯ್ತು. ಸಿನಿಮಾ ಚೆನ್ನಾಗಿದ್ರು ಚಿತ್ರಮಂದಿರಕ್ಕೆ ಯಾರು ಬರ್ತಾ ಇಲ್ಲ. ಚಿತ್ರಮಂದಿರ ಖಾಲಿ. ಮುಂದಿನ ವಾರ ಬೇರೆ ಸಿನಿಮಾಗಳ ಪ್ರದರ್ಶನ ಈ ಚಿತ್ರಮಂದಿರದಲ್ಲಿ ಆಗುತ್ತೆ. ಕನಿಷ್ಠ ಅಂದ್ರೆ ಒಂದು 50 ದಿನ ಓಡುತ್ತೆ ಅಂತ ಅನ್ಕೊಂಡಿದ್ವಿ. ಭರ್ಜರಿ ಅಂತ ಕಲೆಕ್ಷನ್ ಮಾಡುತ್ತೆ ಅಂತ ಅನ್ಕೊಂಡಿದ್ವಿ. ಮತ್ತೊಂದು 100 ಕೋಟಿ ಕಲೆಕ್ಷನ್ ಸೇರುತ್ತೆ ಅಂತ ಅನ್ಕೊಂಡಿದ್ರೆ ಏನೇನೋ ಆಗೋಯ್ತು. ಇದೇ ಒಂದು ವೇಳೆ ಅಪಪ್ರಚಾರ ಆಗಿಲ್ಲ ಅಂತ ಆಗ್ತಿದ್ರೆ, ಪೈರಸಿ ಪ್ರಿಂಟ್ ಬರ್ತಾ ಇಲ್ಲ ಅಂತ ಆಗ್ತಿದ್ರೆ ಸಿನಿಮಾ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಸಿನಿಮಾ ಅವ್ರೇನ್ ಮಾಡಬೇಕು ಅದನ್ನು ಮಾಡಿದ್ದಾರೆ. ಪ್ರೇಕ್ಷಕರು ಕೈ ಹಿಡಿದಿಲ್ಲ, ಅದಕ್ಕೆ ತಕ್ಕಂತೆ ಪೈರಸಿ, ಮತ್ತೊಂದು ಕಡೆ ಅಪಪ್ರಚಾರ. ಸಾಮಾನ್ಯ ಪ್ರೇಕ್ಷಕರಲ್ಲಿ ಹೋಗಿ ಕೇಳಿದ್ರೆ ಸಿನಿಮಾ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಆಗಿದೆ, ಎಲ್ಲೂ ಕೂಡ ಬೋರ್ ಆಗಲ್ಲ ಅಂತ ಹೇಳ್ತಾರೆ. ಅದೇ ಒಬ್ಬ ವಿಮರ್ಶಕನಲ್ಲಿ ಕೇಳಿದ್ರೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಇವೆಲ್ಲದರ ಮಧ್ಯೆ ಯಾರೋ ಒಬ್ಬ ಬಸ್ನಲ್ಲೇ ಈ ಸಿನಿಮಾದ ಪೈರಸಿಯನ್ನು ಹಾಕಿದ್ದ. ಇದರ ವಿರುದ್ಧ ಕಂಪ್ಲೇಂಟ್ ಕೂಡ ಕೊಡಲಾಯಿತು. ಇದೀಗ ಚಿತ್ರತಂಡ ಪೈರಸಿ ಮಾಡಬೇಡಿ, ಚಿತ್ರಮಂದಿರದಲ್ಲೇ ಸಿನಿಮಾವನ್ನ ವೀಕ್ಷಣೆ ಮಾಡಿ ಅಂತ ಪ್ರೇಕ್ಷಕರಿಗೆ ಮನವಿ ಮಾಡುವಂತಾಗಿದೆ. ಎಷ್ಟು ಚಿತ್ರಮಂದಿರಗಳಲ್ಲಿ ಈ ವಾರದಿಂದ ಅಂದ್ರೆ ಈ ಶುಕ್ರವಾರದಿಂದ ಡೆವಿಲ್ ಸಿನಿಮಾದ ಪ್ರದರ್ಶನ ಆಗುತ್ತೆ ಅಂತ ಕೇಳಿದ್ರೆ ನನ್ನ ಪ್ರಕಾರ ಬೆರಳೆಣಿಕೆ ಅಷ್ಟೇ. ಇರ್ಲಿ, ಈ ತರ ಸೋಲು ಗೆಲುವು ಏರಿಳಿತ ಇವೆಲ್ಲ ಚಿತ್ರರಂಗದಲ್ಲಿ ಇದ್ದಿದ್ದೆ. ಆದ್ರೆ ಈ ಪೈರಸಿಗೆ ಏನನ್ಬೇಕು? ನಿರ್ಮಾಪಕರು ಅದು ಸಾಲ ಮಾಡಿದ್ರು, ಇನ್ನೇನೋ ಮಾಡಿದ್ರು, ಒಟ್ಟಾರೆ ಕೋಟಿ ಕೋಟಿ ತಂದು ಸುರಿದ್ರು, ಅದ್ದೂರಿಯಾಗಿ ಸಿನಿಮಾ ಮಾಡಿದ್ರು. ಇನ್ಯಾವನೋ ಕ್ಯಾಮರಾ ಹಿಡಿದು 2.5 ಗಂಟೆಯಲ್ಲಿ ಪೈರಸಿ ಮಾಡಿ ಈ ನಿರ್ಮಾಪಕರಿಗಿಂತ ಜಾಸ್ತಿ ಹಣ ಅವನೇ ಮಾಡ್ತಾನೆ. ಈ ನಿರ್ಮಾಪಕ ಇಷ್ಟು ಕಷ್ಟಪಟ್ಟು ಏನೇನೋ ಮಾಡಿ ಸಿನಿಮಾ ಮಾಡಿದಕ್ಕೆ ಬೆಲೆನೇ ಇಲ್ಲ. ಇವರಿಷ್ಟೂ ಕಷ್ಟಪಟ್ಟಿದ್ದನ್ನ 2.5 ಗಂಟೆಯಲ್ಲಿ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಪೈರಸಿ ಮಾಡಿ ಅವನು ಕೋಟಿ ಸಂಪಾದನೆ ಮಾಡ್ತಾನೆ. 10,000 ಲಿಂಕ್ ಅಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ವೇ ಅಲ್ಲ. ಈಗಾಗಲೇ ಚಿತ್ರತಂಡ 10,500 ಲಿಂಕ್ ಅನ್ನು ಡಿಲೀಟ್ ಮಾಡಿದ್ದಾರೆ. ಇನ್ನೆಷ್ಟು ಲಿಂಕ್ ಇರ್ಬೋದು ಗೊತ್ತಿಲ್ಲ. ಹಂಗಾದ್ರೆ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿದವರ ಸಂಖ್ಯೆ ಎಷ್ಟು? ಒಂದೊಂದು ಲಿಂಕ್ನಲ್ಲಿ ಕನಿಷ್ಠ 1,000 ಮಂದಿ ಆದ್ರೂ ವೀಕ್ಷಣೆ ಮಾಡೇ ಮಾಡ್ತಾರೆ. 10,500 ಲಿಂಕ್ನಲ್ಲಿ 1,000 ಮಂದಿ ವೀಕ್ಷಣೆ ಮಾಡಿದ್ರಂತಾದ್ರೆ 1,05,00,000 ಮಂದಿ
ಈ ಸಿನಿಮಾವನ್ನ ಪೈರಸಿಯಲ್ಲಿ ವೀಕ್ಷಣೆ ಮಾಡಿದ್ದಾರೆ. ಹಾಗೆ ಈ ಪೈರಸಿಯನ್ನ ನೋಡಿದವರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ವೀಕ್ಷಣೆ ಮಾಡ್ತಾ ಇದ್ರೆ, ಕನಿಷ್ಠ 100 ರೂಪಾಯಿಯ ಟಿಕೆಟ್ ಅನ್ನ ಪಡ್ಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡ್ತಾ ಇದ್ರೆ ಆಗ್ತಿದ್ದಂತ ಕಲೆಕ್ಷನ್ ಎಷ್ಟು ಗೊತ್ತಾ? ಬರೋಬ್ಬರಿ 105 ಕೋಟಿ. ಎಷ್ಟು? 105 ಕೋಟಿ. ಒಂದು ಲಿಂಕಲ್ಲಿ 500 ಮಂದಿ ಅಂತಲೇ ಇಟ್ಕೊಳ್ಳೋಣ. ಒಂದು ಲಿಂಕಲ್ಲಿ 500 ಮಂದಿ ವೀಕ್ಷಣೆ ಮಾಡಿದ್ರು ಕೂಡ ಒಂದು 50 ಕೋಟಿ ಆದ್ರೂ ನಷ್ಟ ಆಯ್ತಾ? ಯಾವ ಮಟ್ಟಕ್ಕೆ ಮಾಫಿಯಾ ಇದು! ಈ 100 ಕೋಟಿ ಕಲೆಕ್ಷನ್ ಅನ್ನ ಮಾಡಬೇಕಾದಂತ ಸಿನಿಮಾ 50 ಕೋಟಿಯನ್ನ ದಾಟ್ಲಿಲ್ವಲ್ಲ. ಇದಕ್ಕೆ ಹೊಣೆ ಆಗಿದ್ಯಾರು? ಪೈರಸಿ. ಅದೇನೇ ಇರ್ಲಿ, ಈ ಪೈರಸಿ ಅದು ಇವತ್ತು ನೆನ್ನೆದಲ್ಲ. ಈ ಹಿಂದಿನಿಂದಲೂ, ಈ ಹಿಂದೆ ಪೆನ್ ಡ್ರೈವ್, ಅದ್ರ ಹಿಂದೆ DVD, ಅದ್ರ ಹಿಂದೆ CD, VCR ಅಲ್ಲೂ ಕೂಡ ಪೈರಸಿ ಮಾಡ್ತಾ ಇದ್ರು ಜಮಾನದಲ್ಲಿ. ಪ್ರಸ್ತುತ ಡಿಜಿಟಲ್ ಆಗಿದೆ. CD, DVD ಇದನ್ನಾದ್ರೂ ಏನಾದ್ರೂ ಒಂದು ಮಾಡ್ಬೋದಿತ್ತು. ಆದ್ರೆ ಈ ಡಿಜಿಟಲ್ ಯುಗದಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇದೆ. ಲಿಂಕ್ ಅನ್ನ ತೆಗೆದ್ರೂ ಆಲ್ರೆಡಿ ಅದು ಡೌನ್ಲೋಡ್ ಆಗಿ ಇನ್ಯಾರ್ದೋ ಮೊಬೈಲ್ ಅಲ್ಲಿ ಸೇರಿರುತ್ತೆ. ಈ ಥಿಯೇಟರ್ ಪ್ರಿಂಟ್ ಆದ್ರೆ ಓಕೆ, ಥಿಯೇಟರ್ ಹಿಡಿಬಹುದು. ಈ HD ಪ್ರಿಂಟ್ ಹೆಂಗೆ ಲೀಕ್ ಆಗುತ್ತೆ? ಅದಕ್ಕೆ ಕಾರಣ ಯಾರು? ಚಿತ್ರಮಂದಿರದವರ? ಅಥವಾ ಎಡಿಟಿಂಗ್ ಸೂಟ್ ಅಲ್ಲೇ ಏನಾದ್ರೂ ಲೀಕ್ ಆಗುತ್ತಾ? ಪ್ರೊಡಕ್ಷನ್ ಹೌಸ್ ಅಲ್ಲಿ ಏನಾದ್ರೂ ಲೀಕ್ ಆಗುತ್ತಾ? ಅಥವಾ UFO ಕ್ಯೂಬಿಗೆ ಅಪ್ಲೋಡ್ ಮಾಡ್ತಾರಲ್ಲ, ಅಲ್ಲಿ ಒಂದು ಸಾಫ್ಟ್ ಕಾಪಿ ಕೊಡ್ತಾರೆ, ಅಲ್ಲೇನಾದ್ರೂ ಲೀಕ್ ಆಗುತ್ತಾ? ಪ್ರಶ್ನಾರ್ಥಕ. ಒಟ್ಟಿನಲ್ಲಿ ಯಾರದ್ದೋ ತಪ್ಪಿನಿಂದಾಗಿ ಡೆವಿಲ್ ಸಿನಿಮಾದ ನಿರ್ಮಾಪಕರು ವ್ಯಥ ಪಡ್ತಾ ಇರೋದಂತೂ ಸುಳ್ಳಲ್ಲ. ಈಗಾಗಲೇ ಗೆಲುವಿನ ಪತಾಕಿಯನ್ನ ಹಾರಿಸಬೇಕಾದಂತ ಸಿನಿಮಾ ಮಕಾಡೆ ಮಲಗಿದ್ದು ಮಾತ್ರ ಸುಳ್ಳಲ್ಲ. ಜೊತೆಗೆ ಈ ಸಿನಿಮಾವನ್ನ ದರ್ಶನ್ ಬಿಟ್ಟು ಇನ್ಯಾರೋ ಮಾಡ್ತಾ ಇದ್ರೆ ನಿರ್ಮಾಪಕರ ಪರಿಸ್ಥಿತಿ ಅಧೋಗತಿ ಆಗ್ತಿತ್ತೇನು. ಒಟ್ಟಿನಲ್ಲಿ ಈ ಸಿನಿಮಾದಿಂದ ಚಿತ್ರತಂಡ ಕನಿಷ್ಠ ಅಂದ್ರೂ ಒಂದು 100 ಕೋಟಿ ನಷ್ಟ ಅನುಭವಿಸಿರೋದು, ಅಥವಾ 100 ಕೋಟಿ ಬೊಕ್ಕಸಕ್ಕೆ ಬರಬೇಕಾದಂತ ದುಡ್ಡು ಪೈರಸಿಗಾರರ ಪಾಲಾಗಿರೋದಂತೂ ಸುಳ್ಳಲ್ಲ. ಚಿತ್ರತಂಡಕ್ಕೆ ಸಿಕ್ಕಿರೋದು ಕೇವಲ 10,500 ಪೈರಸಿ ಲಿಂಕ್ ಅಷ್ಟೇ. ಇನ್ನೆಷ್ಟು ಪೈರಸಿ ಲಿಂಕ್ ಇದೆಯೋ ಗೊತ್ತಿಲ್ಲ. ಈ 10,500 ಪೈರಸಿ ಲಿಂಕಿನಲ್ಲಿ ಬರಬೇಕಾದಂತಹ ಮೊತ್ತ ಎಷ್ಟು ಅಂತ ಹೇಳಿದ್ರೆ ಈಗಾಗಲೇ ನಾವು ಹೇಳಿ ಆಗಿದೆ. ಕನಿಷ್ಠ ಅಂದ್ರೂ 100 ಕೋಟಿ, ಇನ್ನೂ ಕನಿಷ್ಠ ಅಂತ ಹೇಳಿದ್ರು 50 ಕೋಟಿ ನಷ್ಟ ಆಗಿರೋದಂತೂ ಸುಳ್ಳಲ್ಲ. ಅದೇನೇ ಇರಲಿ, ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ಪೈರಸಿಯನ್ನ ದಯವಿಟ್ಟು ನೋಡಬೇಡಿ. ನೀವು ನೋಡಿದಕ್ಕೇನೆ ಅಲ್ಲಿ ಅವರು ಪೈರಸಿ ಮಾಡ್ತಾ ಇರೋದು. ಯಾರು ನೋಡಿಲ್ಲ ಅಂತ ಆದ್ರೆ ಪೈರಸಿ ಮಾಡಿ ಏನು ಪ್ರಯೋಜನ? ಈ ಸ್ಟಾರ್ ವಾರ್ಗಳಿಂದ ಅದೆಷ್ಟೋ ಮಂದಿ ಪೈರಸಿ ಆಗ್ಬೇಕು, ಈ ಸಿನಿಮಾ ಸೋಲ್ಬೇಕು ಅಂತ ಅನ್ಕೊಳ್ಳೋರೇ ಹೆಚ್ಚು. ಆದ್ರೆ ಒಂದು ಸಿನಿಮಾ ಸೋತ್ರೆ ಇಂಡಸ್ಟ್ರಿಗೆ ಅದೇ ಮಟ್ಟದ ಎಫೆಕ್ಟ್ ಆಗುತ್ತೆ. ಇವತ್ತು ಈ ಸಿನಿಮಾ, ನಾಳೆ ಮತ್ತೊಂದು, ನಾಡಿದ್ದು ಮಗದೊಂದು, ಹೀಗೆ ಕೆಸರಿನ ಚಟ ಮಾಡ್ತಾ ಇದ್ರೆ ನಾವುಗಳೇ ಹೊಡೆದು ಸಾಯ್ಬೇಕಷ್ಟೇ ಹೊರತಾಗಿ ಮತ್ತಾರಿಗೂ ಏನು ಸಮಸ್ಯೆ ಇಲ್ಲ. ಇಬ್ಬರ ಜಗಳದಲ್ಲಿ ಮೂರನವನಿಗೆ ಲಾಭ ಆಗುತ್ತೆ. ಕನ್ನಡ ವರ್ಸಸ್ ಕನ್ನಡ, ಎನ್ನಡ ಎಕ್ಕಡೆ ಬಂದು ನಮ್ಮ ಚಿತ್ರಮಂದಿರವನ್ನ ಆವರಿಸಿ ಇಲ್ಲಿಂದ ಒಂದಿಷ್ಟು ಕೋಟಿಯನ್ನ ಬಾಚಿಕೊಂಡು ಅವರ ರಾಜ್ಯಕ್ಕೆ ಹೋಗಿ ಅವರ ರಾಜ್ಯಕ್ಕೆ ಜೈಕಾರ ಆಗ್ತಾರೆ. ನಮಗೆ ಕೊನೆಗೆ ಚಿಪ್ಪೆ. ಕಾರಣ ನಾವು ಹುಡ್ಕೊಂಡು ಸಾಯ್ತಾ ಇದ್ದೀವಿ. ಅದರ ಬದಲು ಆ ನಟನ ಸಿನಿಮಾ ಬಂದಾಗ ಈ ನಟರ ಅಭಿಮಾನಿಗಳು, ಈ ನಟರ ಸಿನಿಮಾ ಬಂದಾಗ ಆ ನಟರ ಅಭಿಮಾನಿಗಳು ಪ್ರೋತ್ಸಾಹ ಮಾಡಿ ಸಹಕಾರದಿಂದ ಸಿನಿಮಾವನ್ನ ವೀಕ್ಷಣೆ ಮಾಡಿ, ಪೈರಸಿ ಬಂದಾಗ ಅದು ಯಾರದ್ದೇ ಅಭಿಮಾನಿಯಾದ್ರೂ ಕೂಡ ಕನ್ನಡ ಸಿನಿ ಪ್ರೇಕ್ಷಕ ಆತನನ್ನ ಹಿಡಿದು ಅಥವಾ ಆ ಲಿಂಕನ್ನ ಸಂಬಂಧಪಟ್ಟವರಿಗೆ ತಿಳಿಸಿದ್ರೆ ಅವರೇ ಕ್ರಮ ಕೈಗೊಳ್ತಾರೆ. ಒಟ್ಟಾರೆಯಾಗಿ ಪೈರಸಿಯಲ್ಲಿ ದಯವಿಟ್ಟು ಸಿನಿಮಾವನ್ನ ವೀಕ್ಷಣೆ ಮಾಡಬೇಡಿ. ನಮಸ್ಕಾರ.